ಎಲ್ಲೆಡೆ ಅದ್ದೂರಿ ಗಣೇಶೋತ್ಸವವನ್ನ ಆಚರಣೆ ಮಾಡಲಾಗ್ತಾ ಇದೆ. ಹಿಂದೂ ಸಂಪ್ರದಾಯದಂತೆ ಹಿಂದೂ ಧಾರ್ಮಿಕ ಹಬ್ಬವಾದಂತಹ ಗಣೇಶೋತ್ಸವ ಎಲ್ಲೆಡೆ ಇಂದು ಮನೆ ಮಾತಾಗಿರ್ತಕ್ಕಂಥದ್ದು. ಎಲ್ಲೆಡೆ ಅಂದ್ರೆ ರಾಜ್ಯಾದ್ಯಂತ ಇಂದು ಸಂಭ್ರಮ ಕಳೆಗಟ್ಟಿರ್ತಕ್ಕಂಥದ್ದು. ನಾನು ಹಾಸನ ಜಿಲ್ಲೆಯ ಒಳನರಸೀಪುರ ಭಾಗದಲ್ಲಿದ್ದೇನೆ. ಅಗ್ರಹಾರ ಗೇಟ್ ಮತ್ತೆ ಹಡವನಹಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಅದ್ದೂರಿಯಾಗಿ ಗಣೇಶೋತ್ಸವನ್ನ ಸಂಭ್ರಮಾಚರಣೆ ಮಾಡಲಾಗ್ತಾ ಇದೆ. ಈಗಾಗಲೇ 25ನೇ ವರ್ಷದ ಬೆಳ್ಳಿ ಮಹೋತ್ಸವವನ್ನು ಕೂಡ ಇಲ್ಲಿ ಮಾಡ್ತಿರ್ತಕ್ಕಂಥದ್ದು. ಇಷ್ಟು ದಿನ ನಗರಗಳಲ್ಲಷ್ಟೇ ಬೃಹದಾಕಾರದ ವಿನಾಯಕನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನ ಮಾಡ್ಲಾಗ್ತಾ ಇತ್ತು. ಆದ್ರೆ ಹಳ್ಳಿಗಳಲ್ಲೂ ಕೂಡ ಈ ಭಾಗದಲ್ಲೂ ಕೂಡ ಇವತ್ತು 15 ಅಡಿಗೂ ಹೆಚ್ಚು ಇರ್ತಕ್ಕಂಥ ವಿನಾಯಕನನ್ನ ಪ್ರತಿಷ್ಠಾಪನೆ ಮಾಡಿರೋದು ನಾವೀಗ ದೃಶ್ಯಾವಳಿಯಲ್ಲಿ ಅದನ್ನು ತೋರಿಸ್ತಾ ಹೋಗ್ತೀನಿ. ಈಗ ಅಡವನಹಳ್ಳಿ ಮಹಾರಾಜ್ ಅಂತ ನೀವಿಲ್ಲಿ ಗಮನಿಸಬಹುದು. ಏನು ಅಡವನಹಳ್ಳಿ ಮಹಾರಾಜ್ ಅಂತ 15 ಅಡಿ ಇರ್ತಕ್ಕಂಥ ಈ ಭವ್ಯವಾದ ಮೂರ್ತಿಯನ್ನ ಈಗಾಗಲೇ ಬೆಂಗಳೂರಿನಿಂದ ತಂದಿರ್ತಕ್ಕಂಥದ್ದು ಅಂತ ಮಾಹಿತಿ ಇರ್ತಕ್ಕಂಥದ್ದು. ಇದು ಬೆಂಗಳೂರಿನ ಏನು ಕುಂಬಳಗೋಡಿದೆ ಅಲ್ಲಿಂದ ಈ ಮೂರ್ತಿಯನ್ನ ತಂದಿರತಕ್ಕಂಥದ್ದು. ಈಗಾಗಲೇ ಅದ್ದೂರಿಯಾಗಿ ಪ್ರತಿಷ್ಠಾಪನೆಯೂ ಕೂಡ ಮಾಡಲಾಗಿದೆ. ಸುಮಾರು 11 ದಿನಗಳ ಕಾಲ ಈ ಅಡವನಹಳ್ಳಿ ಮಹಾರಾಜನನ್ನ ಪೂಜಿಸಲಿದ್ದಾರೆ. ಇಲ್ಲಿನ ಸ್ಥಳೀಯರು ಅಂದ್ರೆ ಈ ಸಂಘದವ್ರನ್ನ ನಾನೀಗ ಮಾತನಾಡಿಸ್ತಾ ಹೋಗ್ತೀನಿ. ಈಗ ಇಲ್ಲಿ ನನ್ನೊಟ್ಟಿಗೆ ಈ ವಿನಾಯಕ ಸಂಘದ ಸದಸ್ಯರು ಕೂಡ ಇದ್ದಾರೆ. ಸರ್, ಎಷ್ಟನೇ ವರ್ಷದ ಸಂಭ್ರಮಾಚರಣೆ ಇದು? ಹೇಗಿದೆ ನಿಮ್ಮ ಸಿದ್ಧತೆ? ಸರ್, ಶ್ರೀ ವಿನಾಯಕ ಯುವಕರ ಸಂಘ ಆಡೋನಹಳ್ಳಿ 25ನೇ ವರ್ಷದ ಬೆಳ್ಳಿ ಮಹೋತ್ಸವ ಸಮಾರಂಭವನ್ನ ಇವತ್ತು ಏರ್ಪಡಿಸಿಕೊಂಡಿದ್ದೀವಿ. ಅದೇ ರೀತಿ ಶ್ರೀ ವಿನಾಯಕನ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇವತ್ತಾಗಿದೆ. ಅದೇ ರೀತಿ ಪ್ರತಿ ದಿವಸ 10 ದಿವಸಗಳ ಕಾಲ ಅನ್ನದಾನ ಕಾರ್ಯಕ್ರಮ ಇರುತ್ತದೆ ಮತ್ತು 10 ದಿವಸಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮನೂ ಸಹ ಇರುತ್ತದೆ. ಮತ್ತು 3ನೇ ತಾರೀಕು ಜ್ಯೋತಿ ಮೆಲೋಡಿಸ್ ಆರ್ಕೆಸ್ಟ್ರಾ ಸಹ ಇರುತ್ತದೆ. VIP ಕರೆಸಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇರುತ್ತದೆ. ಮತ್ತು 27ನೇ ತಾರೀಕು ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಕಾರ್ಯಕ್ರಮ ಇದೆ. ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನ ಶ್ರೀ ವಿನಾಯಕ ಸಂಘದ ವತಿಯಿಂದ ಅಳವಡಿಸ್ತಾ ಇದ್ದೀವಿ. ತಮ್ಮ ಸಂಘದಲ್ಲಿ ಎಷ್ಟು ಜನ ಇದ್ದೀವಿ? ನಾವು 50 ಜನ ಸದಸ್ಯರು ಇರ್ತಾರೆ. ಅದರಲ್ಲಿ 50 ಜನ ಬಂದು ಇವತ್ತು ಭಾಗವಹಿಸಿದ್ದಾರೆ. ಉತ್ಸವಕ್ಕೂ ಸಹ ಇದೇ ರೀತಿ ಬಂದು ಭಾಗವಹಿಸ್ತಾ ಇದ್ದಾರೆ. ಟೋಟಲ್ ಒಂದು 10 ಲಕ್ಷ ಬಜೆಟ್ ಅನ್ನ ನಾವು 10 ದಿವಸಗಳ ಕಾಲ 10 ಲಕ್ಷ ಬಜೆಟ್ ಅನ್ನ ಈ ವರ್ಷ ನಾವು ಬೆಳ್ಳಿ ಮಹೋತ್ಸವಕ್ಕಂತ ಏರ್ಪಾಡು ಮಾಡ್ಕೊಂಡಿದ್ದೀವಿ ಸರ್. 25ನೇ ವರ್ಷದ ವಿಶೇಷವಾಗಿ ಇವತ್ತು ನಾವು 10 ಲಕ್ಷನ ಬಜೆಟ್ ನ ಅನುಮೋದನೆ ಮಾಡ್ಕೊಂಡಿದೀವಿ. 11 ದಿವಸಗಳ ಕಾರ್ಯಕ್ರಮ ಇರುತ್ತದೆ. ಪ್ರತಿ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮ, ಅನ್ನದಾನ ಕಾರ್ಯಕ್ರಮ ಇರುತ್ತದೆ. ಇದು ಶ್ರೀರಾಮ ದೇವರ ನಾಲೆ ಅಂತ ಹೇಳ್ಬಿಟ್ಟು ತಲಗಡೆ ಇದೆ, ಊರಿನ ತಲಗಡೆ ಇದೆ. ಅಲ್ಲಿಗೆ ಹೋಗಿ ವಿಸರ್ಜನೆ ಮಾಡ್ತೀವಿ. 6ನೇ ತಾರೀಕು ವಿಸರ್ಜನೆ ಕಾರ್ಯಕ್ರಮ ಇದೆ. ಇವತ್ತು ಹೋಮ ಇತ್ತು, ಪ್ರತಿಯೊಂದು ಪೂಜಾ ಕಾರ್ಯಕ್ರಮ ಇತ್ತು, ಊರಿಯರಿಗೆಲ್ಲ ತಿಂಡಿ ವ್ಯವಸ್ಥೆ ಇತ್ತು ಮತ್ತು ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಎಲ್ಲ ಅಳವಡಿಸಿದ್ವಿ. ಇಲ್ಲಿಗೆ ಮುಕ್ತಾಯವಾಗಿದೆ. ಇವತ್ತು ಒಗ್ಗಟ್ಟಾಗಿ ಪ್ರತಿಯೊಬ್ಬರು ಸಹ ಬಂದು ಸಹಕಾರ ಕೊಟ್ಟಿದ್ದಾರೆ. ಪ್ರತಿ ವರ್ಷನೂ ಸಹ ಇದೇ ರೀತಿ ನಮಗೆ ಸಹಕಾರ ಕೊಡ್ತಿದ್ದಾರೆ. ತುಂಬಾ ಅದ್ದೂರಿಯಾಗಿ ಮೂಡಿ ಬರ್ತಾ ಇದೆ ಸರ್. ಎಸ್, ಇದಿಷ್ಟು ಈ ಸಂಘದವರು ಹೇಳ್ತಿರ್ತಕ್ಕಂಥದ್ದು. ಅಂದ್ರೆ ಏನು ಅಡವನಹಳ್ಳಿ ಮಹಾರಾಜ್ ಈ ಉತ್ಸವ ಏನಿದೆ ಇದು 11 ದಿನಗಳ ಕಾಲ ಧಾರ್ಮಿಕ ಸಂಭ್ರಮಾಚರಣೆ ಇರುತ್ತೆ. 11 ದಿನಗಳು ಕೂಡ ಅನ್ನದಾನ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ಈ ವಿನಾಯಕನನ್ನ ಗಣೇಶೋತ್ಸವನ ಸಂಭ್ರಮದಿಂದ ಆಚರಿಸ್ತಿರ್ತಕ್ಕಂಥದ್ದು. ಚೇತನ್ ಚಂದ್ರಾಯಪಟ್ನ, ಗ್ಯಾರಂಟಿ ನ್ಯೂಸ್, ಹಾಸನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.